ನಮ್ಗಿಂತಲೂ ಒಂದು ಶರಣ ಹೆಚ್ಚೈತಲ್ಲ ಅಂತ ಹರಳಯ್ಯನವರು ಮನೆಗೆ ಹೋಗಿ ಚಿಂತಾಜನಕನಾಗಿ ಮನೆಗೆ ಕೂತಾಗ, ಬೇಡ, ನನ್ನ ಎಡದೊಡೆಯ ಚರ್ಮ ತಮ್ಮ ಬಲದೊಡೆಯ ಚರ್ಮವನ್ನು ತೆಗೆದು ಬಸವಣ್ಣನವರಿಗೆ ಪಾದಕೆಗಳನ್ನು ಮಾಡಿಕೊಟ್ರೆ ಆ ಪಾದಕೆಗಳು ಹೇಗೆ ಸವಿತಾ ಹೋಗ್ತಾವೋ ಹಂಗೆ ನಾವು ಮಾಡಿರ್ತಕ್ಕಂಥ ಪಾಪನು ಸವಿತದ. ಆ ಪಾದಕೆಗಳು ಇಲ್ಲಿ ಯಾರು ತಂದು ಕೊಟ್ರು ಅದು ಇನ್ನು ಪಕ್ಕ ಇಲ್ಲ. ಪಾದಕೆಗಳನ್ನ ಇಲ್ಲಿಗೆ ಮೊಟ್ಟ ಮೊದಲು ತಂದಂತ ಸ್ಥಳಕ್ಕೆ ನಾವೀಗ ಹೊಂಟೀವಿ. ಸಿದ್ದಣ್ಣ ಸರ್ ನಮ್ಮ ಜೊತೆಗಿದ್ದಾರೆ, ಆಮೇಲೆ ಅದ್ರ ಬಗ್ಗೆ ಹೇಳ್ತಾರೆ. ಈ ಸಿದ್ದಪ್ಪಗ ಪಾದಕೆಗಳು ಕೊಟ್ಟು, ನೋಡಪ್ಪ ನಿನ್ನ ಮನೆಯಲ್ಲಿ ಜೋಪಾನಾಗಿರ್ಲಿ, ಮುಂದೊಂದು ಕಾಲ ಬಂದಾಗ ಯಾರೇ ಒಯ್ತೀವಿ ಅಂದ್ರೂ ಕೂಡಪ್ಲೇ ಇಲ್ಲ, ಒಯ್ತೀವಿ ಅಂದ್ರೂ ಕೂಡ ಕಾಲ ಮೆಟ್ಟು ಒಯ್ಬೇಕು. ಹರಳಯ್ಯನವರು ತಯಾರಿಸಿದಂತ ತಮ್ಮ ತೊಡೆಯ ಚರ್ಮದಿಂದ ತಯಾರಿಸಿದಂತ ಪಾದುಕೆಗಳು ಈಗಲೂ ಇವನ್ನ ಇವನ್ ನೋಡಿದ್ರೆ ನನಗೆ ಒಂಥರ ರೋಮಾಂಚನ ಅನಿಸ್ತೈತಿ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾನ್ ಇವತ್ತು ಕುಂತೀನಿ ಬೀಜನಹಳ್ಳಿ ಅಂತ ಹೇಳಿ, ಕಲಬುರ್ಗಿ ಜಿಲ್ಲೆ, ಕಲಬುರ್ಗಿಯಿಂದ ಸೇಡಂ ಹೋಗೋ ದಾರಿಯಲ್ಲಿ ಸುಮಾರು ಒಂದು 40 ಕಿಲೋಮೀಟರ್ ಬಂದ್ರೆ ಮಳಕೇಡ ಅಂತ ಒಂದು ಊರು. ಮಳಕೇಡ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ. ಆ ಮಳಕೇಡ ಪಟ್ಟಣದಿಂದ ಸುಮಾರು ಒಂದು ಎಡಗಡೆಗೆ ಒಳಗಡೆ ಬಂದ್ರೆ 4 ಕಿಲೋಮೀಟರ್ ಒಂದು ಆರ್ಚ್ ಸಿಗ್ತದ. ಹರಳಯ್ಯನವರ ಮಹಾದ್ವಾರ ಅಂತೇಳಿ. ಅಲ್ಲಿಂದ ಸುಮಾರು ಒಳಗಡೆ ಬಂದ್ರೆ ಒಂದು 4 ಕಿಲೋಮೀಟರ್ ಬಂದ್ರೆ ನಾವು ಈ ಬೀಜನಹಳ್ಳಿಗೆ ಬರ್ತೀವಿ. ಬೀಜನಹಳ್ಳಿಯ ಮಹತ್ವ ಏನು ಅನ್ನೋದನ್ನ ಹೇಳ್ತೀನಿ. ಮೊದಲು ಪರಿಚಯ ಮಾಡ್ಕೊತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಸಿದ್ದಣ್ಣ. ನಮ್ಮ ಹೆಸರು ಬಸವರಾಜ್ ಬಂಡಿ ಅಂತ. ನಮ್ಮ ಹೆಸರು ವೀರಣ್ಣ ಗಣೇಶ್. ಸರ್ ಅದು ಹರಳಯ್ಯನವರು ಬಸವಣ್ಣನವರಿಗೆ ಈ ಪಾದುಕೆಗಳನ್ನ ಮಾಡಿಕೊಡುವಂತ ಸಂದರ್ಭ ಬಂತಂದ್ರೆ ಏನ್ ಸರ್ ಅದು? ಇಲ್ಲಿ ಬಸವಣ್ಣವರು ರಾಜಬೀದಿಯಲ್ಲಿ ಬರುವಾಗ ಹರಳಯ್ಯನವರು ಶರಣಾರ್ಥಿ ಬಸವಣ್ಣನವರೇ ಅಂತ ಕೇಳ್ತಾರೆ. ಆದಾಗ ಬಸವಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ, ಶರಣರಿಗೆ ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಅಂತ ಹೇಳ್ತಾರೆ. ಏನಂದ್ರೆ ಶರಣರಿಗೆ ಶರಣಾರ್ಥಿ ಹರಳಯ್ಯನವರಿಗೆ, ಶಿವಶರಣ ಹರಳಯ್ಯನವರಿಗೆ. ಇದು ನಮ್ಗಿಂತಲೂ ಒಂದು ಶರಣ ಹೆಚ್ಚೈತಲ್ಲ ಅಂತ ಹರಳಯ್ಯನವರು ಮನೆಗೆ ಹೋಗಿ ಚಿಂತಾಜನಕನಾಗಿ ಮನೆಗೆ ಕೂತಾಗ ಕಲ್ಯಾಣಮ್ಮವ್ರು ಕೇಳ್ತಾರೆ. ಧರ್ಮಪತ್ನಿ ಕಲ್ಯಾಣಮ್ಮವರು, ಹರಳಯ್ಯನವರ ಧರ್ಮಪತ್ನಿ ಕಲ್ಯಾಣಮ್ಮವ್ರು ಕೇಳ್ತಾರ, ಯಾಕೆ ದುಃಖಿಸ್ತಾಗಿದ್ದೀರಿ? ಇಲ್ಲ, ಬಸವಣ್ಣವ್ರು ನನಗೆ, ನಾನು ಒಂದು ಶರಣಂದೆ, ನನಗೆ 2 ಶರಣುಗಳನ್ನು ನನಗೆ ಸಲ್ಲಿಸಿದ್ದಕ್ಕಾಗಿ ನನಗೆ ಭಾಳ ದುಃಖ ಆಗ್ಯದ. ಈ ಪಾಪ ನಿವಾರಣೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅದೇ ನನಗೆ ಆಗಲಾಗ್ಯದ ಅಂತ. ಅದಾಗ ಯಮ್ಮ ಕಲ್ಯಾಣಮ್ಮನವ್ರು ಏನು ಹೇಳ್ತಾರಂದ್ರೆ, ಬೇಡ, ನನ್ನ ಎಡದೊಡೆಯ ಚರ್ಮ ತಮ್ಮ ಬಲದೊಡೆಯ ಚರ್ಮವನ್ನು ತೆಗೆದು ಬಸವಣ್ಣನವರಿಗೆ ಪಾದಕೆಗಳನ್ನು ಮಾಡಿಕೊಟ್ರೆ ಆ ಪಾದಕೆಗಳು ಹೇಗೆ ಸವಿತಾ ಹೋಗ್ತಾವೋ ಹಂಗೆ ನಾವು ಮಾಡಿರ್ತಕ್ಕಂಥ ಪಾಪನು ಸವಿತದ. ಹೀಗೊಂದಿಬ್ಬರು ವಿಚಾರ ಮಾಡಿ ಪಾದಕೆಗಳನ್ನು ತಗೊಂಡು ಮಾಡಿ ಬಸವಣ್ಣವ್ರಿಗೆ ಕೂಡ್ಲಿಕ್ಕೆ ಬರ್ತಾರೆ. ಹೋಗಿ ಬಸವಣ್ಣವ್ರು ಏನಂತಾರೆ, ನನಗೆ ಸಲ್ತಕ್ಕಂಥವಲ್ಲ, ಕೂಡ ಸಂಗಮನಾಥಿಗೆ ಸಲ್ತಕ್ಕಂಥ ಪಾದಕೆಗಳದವ, ನಾನು ಒಲ್ಲೆ ಅಂತ ತಲೆ ಮೇಲೆ ಪಾದಕೆಗಳು ಇಟ್ಕೊಂಡು ಅವ್ರಿಗೆ ಮೆಟ್ಟೋದಿಲ್ಲ, ತಲೆ ಮೇಲೆ ಇಟ್ಕೊಂಡು ಅವ್ರಿಗೆ ಮತ್ತೆ ವಾಪಸ್ ಕೊಟ್ಟು ಬಿಡ್ತಾರೆ. ಅದು ಬರುವಾಗ ಅಲ್ಲಿ ಮಂತ್ರಿಗಳು ಇನ್ನೊಬ್ರು ಮಧುವರ್ಷ ಅಂತ ಇರ್ತಾರೆ, ಮಧುವರ್ಷ. ಅವ್ರು ಬಂದು, ಏನು ಹರಳಯ್ಯ ಎಲ್ಲಿಗೆ ಹೋಗಿದ್ದೀಯ ಅಂತ ಕೇಳಿದ್ರೆ, ಬಸವಣ್ಣವರಿಗೆ ನಾವು ಈ ಪಾದಕೆಗಳು ಮಾಡಿದ್ದೀವಿ, ಅವ್ರಿಗೆ ಕೊಡ್ಲಿಕ್ಕೆ ಹೋಗಿದ್ದೀವಿ, ಅವ್ರು ನಾನು ಒಲ್ಲೆ ಅಂದರು, ನಾವು ವಾಪಸ್ ಮನೆಗೆ ತೊಗೊಂಡು ಬರ್ಲಕತ್ತೀನಿ ಅಂತ. ಅದೆಂತ ಹರಳಯ್ಯ, ನನಗೆ ಸಲ್ತಾವು, ನಾ ಹಾಕೋತೀನಿ ಅಂತ ಹೇಳಿ ಕಸ್ಕೊಂಡು ತನ್ನ ಕಾಲೆಲ್ಲ ಹಾಕೊಂಡ್ಮೇಲೆ ಮೈನೇ ಪೂರ ಉರಿ ಮಧುವರ್ಷ ಆಗಿಬಿಡುತ್ತೆ. ಮುಂದೆ ಅದು ಎಲ್ಲ ವಿಚಾರ ಮಾಡಿ ನೋಡಿದಾಗ ಕೊನೆಗೆ ಒಂದ್ಸಲ ಒಬ್ಬ ಮುದುಕಿ ಹೆಣ್ಮಗಳು, ಇದು ಸಂಗಾರ ಡೋಣಿ ಇರ್ತಾವಲ್ರಿ, ಚರ್ಮ ಹದ ಮಾಡೋದು, ಆ ನೀರು ತಂದು ಅವನ ಮೈ ಮೇಲೆ ಹಾಕಿದ್ಮೇಲೆ ಕಡಿಮೆ ಆಗ್ತದೆ. ತದನಂತರ ಮುಂದೆ ಇವರ ಒಂದು ಭಕ್ತಿ ಮೆಚ್ಚಿ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ, ಮಧುವರ್ಷನ್ ಮಗಳು ಮತ್ತು ಹರಳಯ್ಯನ ಮಗನನ್ನ ಈ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭುಗಳ ಸಮ್ಮುಖದಲ್ಲಿ ಇಬ್ಬರಿಗೆ ಮದುವೆ ಮಾಡ್ತಾರೆ. ಆ ಮದುವೆ ಮಾಡಿದ ಕೂಡಲೇ ಇದು ಆಯ್ತಲ್ಲ, ಜಾತಿ ಭೇದ ಬಂದ್ಬಿಡ್ತಲ್ಲಿ. ಅವರು ಬ್ರಾಹ್ಮಣರು, ಇವ್ರು ಸಂಗಾರ. ಹೀಗಾಗಿ ಕಲ್ಯಾಣ ಕ್ರಾಂತಿ ಹೇಳೋ ಕಾರಣ ಅಂದ್ರೆ ಇದೆ ಅಂತ ಹೇಳ್ತಾರೆ. ಕಲ್ಯಾಣ ಕ್ರಾಂತಿ ಆಗೋದಕ್ಕೆ ಏನೆಲ್ಲ ಕಾರಣಗಳಿದ್ವಂದ್ರೆ ಅದರೊಳಗಡೆ ಇದೊಂದು ಮೇನ್ ಕಾರಣ ಅಂದ್ರೆ ಇದು ಒಂದೇ ಅನಿಸ್ತದೆ. ತದನಂತರ ಕಲ್ಯಾಣ ಕ್ರಾಂತಿ ಆಯ್ತು. ತದನಂತರ ಎಲ್ಲಾ ಶರಣರನ್ನ
ಇದು ಯಾವತ್ತು ಕ್ರಾಂತಿ ಆಗಿಬಿಡ್ತು. ಕ್ರಾಂತಿ ಎಲ್ಲರೂ ಹೋಗ್ಬಿಡ್ಬೇಕು, ಇಲ್ಲಿ ಯಾರು ಇರ್ಬಾರ್ದು ಅಂತ ರಾಜಾಜ್ಞೆ ಆಯ್ತು. ಬಸವಣ್ಣವ್ರಿಗೆ ಸಹಿತನೂ ಗಡಿಪಾರ ಆರ್ಡರ್ ಬಂತು. ಆದ್ಮೇಲೆ ಈಗ ಇವ್ರಿಗೆ ಏನಾಯ್ತು, ಇವರು ಕಲ್ಯಾಣಮ್ಮ, ಹರಳಯ್ಯ, ಮಧುವರಸ, ಶೀಲವಂತರನ್ನ ಆನೆ ಕಾಲಿ ಕಟ್ಟಿ ಎಳೆ ಊಟಿ ಕೊಟ್ಬಿಟ್ರು. ನೀವು ಜೀವಂತೇ ಇರ್ಬಿಡೋದು ನೀವು. ಅದಾದ ನಂತರ ಈಗ ಅಲ್ಲಿ ಎಲ್ಲ ಶರಣರು ಹೋದ ಬೆಳಕು ಎಲ್ಲರೂ ಯಾರ್ಯಾರು ತಲೆ ಮೇಲೆ ಬರೆದಿರ್ತಕ್ಕಂಥ ಬುಕ್ಗಳು, ವಚನಗಳೆಲ್ಲ ತಗೊಂಡು ಎಲ್ಲ ಶರಣರು ಒಡಗಿಬಿಟ್ರು. ಅಲ್ಲಿ ಉಳಿದದ್ದು ಏನಂದ್ರೆ ಕೇವಲ ಪಾದರಕ್ಷೆಗಳು ಮಾತ್ರ ಉಳಿದು ಎಲ್ಲಿ ಮುಟ್ಟುದು ಅಂತ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಈಗ ಪರಿಚಯ ಆಗ್ಲಿಕ್ಕತ್ತದ ಎಲ್ಲವ ಅಂತ ಈಗ ಪರಿಚಯ ನಡೆದು. ಆ ಪಾದಕಿಗಳು ಇಲ್ಲಿ ಯಾರು ತಂದು ಕೊಟ್ರು ಅದು ಇನ್ನ ಪಕ್ಕ ಇಲ್ಲ. ಪಕ್ಕ ಮಾಹಿತಿ ಇಲ್ಲ. ಹೇಳ್ತಾರೆ ಇಲ್ಲಿ ಕಾಗಣ ನದಿ ದಾಟಿ ಬಂದ್ರು. ಈ ಮೇನ್ ಪಾತ್ರ ಇಲ್ಲ ಅದ. ಈ ಮನೆತನದವ್ರೊಬ್ಬರು ಸಿದ್ದಪ್ಪ ಅಂತ, ಈಗ ಅವ್ರ ಸಮಾಧಿನೇ ಗುಡಿ ಕಟ್ಲಿಕ್ಕತ್ತದ. ಮಡಿ ಬಸವಣ್ಣ ಅಲ್ಲಿ ಮಡಿ ಬಸವೇಶ್ವರ ದೇವಾಲಯ ಅಂತ ಅದ ಏನೋ ಒಂದಲ್ಲಿ. ಅಲ್ಲಿ ಆ ಹರಳಿನವ್ರ ಪಾದರಕ್ಷೆಗಳು ತಗೊಂಡು ಬಂದು ಕುಂತು ಸಿದ್ದಪ್ಪಗ ಕೊಟ್ಟು ಕುಂತು ಜಾಗದೊಳಗೆ ಉದ್ಭವ ಬಸವಣ್ಣನ ಗುಡಿ ಅದ. ಈಗ ಉದ್ಭವ ಬಸವಣ್ಣನ ಕೆತ್ತಿಲ್ಲ ಬಸವಣ್ಣ. ಇದು ಸಹಿತನು ಇದು ಮೊದಲ ಹಳಿ ಮನೆ ಇತ್ತು. ಕೆಲವು ದಿವಸಗಳಿಂದ ಹಳಿ ಮನೆ ಇತ್ತು. ಮನೆ ಇತ್ತು. ಇದು ಮನೆ ಇದ್ದದ್ದು ಏನಾಗ್ಬಿಡುತ್ತೆ ಅಂತಂದ್ರೆ ಇತ್ತೀಚ ಕಡೆ ಏನು ಹೊರಗೆ ಬರ್ಲಕ್ಕತ್ತಲ್ಲ. ಯಾರು ಬಂದ್ರು ನಮ್ಮಲ್ಲಿ ಮೊದಲು ವಿಶ್ವನಾಥ ರೆಡ್ಡಿ ಮುದ್ನಾಳವ್ರು ಬಂದರು. ತದನಂತರ ಸಿರಿಗೇರಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದರು. ಹೀಗೆ ಎಲ್ಲರೂ ಒಬ್ರು ಎಲ್ಲ ಸ್ವಾಮಿಗಳು ಬಂದು ಪ್ರಚಾರ ಹೆಚ್ಚಿಗೆ ಆದಂಗ ಏನಾಗ್ಬಿಡ್ತು ಅಂತಂದ್ರೆ ಇದು ಈ ಮನೆ ಹೋಗಿ ಗುಡಿ ಆಗ್ಲಿಕ್ಕೆ ಕಾರಣ. ಮನೆ ಹೋಗಿ ಗುಡಿ ಆಗ್ಲಿಕ್ಕೆ ಒಂದು ಕಾರಣ ಅದ. ಸಿರಿಗೇರಿಯವರು ಈ ಮನೆತನದವರು ಈ ತಂದೆಗೆ ಇವ್ರಿಗೆ ಒಯ್ದು ಸಿರಿಗೇರಿದಾಗ ಇಟ್ಕೊಂಡಿದ್ರು 72 ಬರಗಾಲಕ್ಕೆ. ಬರಗಾಲ ಟೈಮ್ನೊಳಗ ಈ ಬರ್ತನ್ ನೋಡ್ಲಾರ್ದನೆ ಸಿರಿಗೇರಿ ಶಿವಕುಮಾರಪ್ಪ ಅವರು ಇವ್ರಿಗೆ ತಗೊಂಡು ಹೋಗಿ ಅಲ್ಲಿ ಶಾಲಿ ವಿದ್ಯೆ ಎಲ್ಲ ಕೆಲಸ ಮಕ್ಕಳಿಗೆ ತಗೊಂಡು ಅವ್ರಿಗೆ ನೌಕರಿ ಇಟ್ಕೊಂಡು ಏನೋ ಮಾಡಿದ್ರು ಅವರು. ಇವರು ತಂದಿ ದುಡ್ದಿರ್ತಕ್ಕಂಥ ದುಡ್ಡು ಅಲ್ಲೇ ಉಳಿದಿತ್ತು. ಉಳಿದ ದುಡ್ಡು ಏನ್ ಮಾಡಿದ್ರು, ಶಿವಚರಣಪ್ಪ ನೀನು 20,000 ರೂಪಾಯಿ ತಗೊಂಡು ಹೋಗ್ಬಾ ಅಂತ ಕರೆದ್ರು ಅವ್ರು. ಇವ್ರ ತಂದೆರಿಗೆ ಇತ್ತೀಚೆಗಡೆ ಇದು ಊರಿಂದಲ್ಲ. ಆಯ್ತಪ್ಪ, ಅದು 20,000 ರೂಪಾಯಿ ತರ್ಲಿಕ್ಕೆ ನಾವು ಇಬ್ಬರೇ ದೋಸ್ತರು. ಈಗ ನಾವು ಹೇಳಕ್ಕೆ ಶಿವಚರಣಪ್ಪ ನಾವು ದೋಸ್ತರು ಆ ಕಾಲಕ್ಕೆ. ಅವ ಏನಂದ, ಸಿದ್ದಣ್ಣ ಇವು ಮುತ್ಯಾರ ಪತ್ರ ಬರ್ದಾರ 20,000 ರೂಪಾಯಿ ಕೊಡ್ತೀವಿ ಅಂದಾರ, 20,000 ರೂಪಾಯಿ ತಗೊಂಡು ಏನ್ ಮಾಡ ಸುಮ್ಮನೆ ಗುಡಿನೇ ಕಟ್ಟಿಬಿಡಮ್ಮ ನಾವು. ಸಿರಿಗೇರಿ ಅಪ್ಪೋರು ಇವ್ರು ನೌಕರಿ ಮಾಡಿದ ರೊಕ್ಕ ಇವು 20,000 20 ದಿನ ಉಳಿಯಲ್ಲಪ್ಪ, ನಾವು ಅದೊಂದು 20,000 ಹಾಕ್ದಪ್ಪ ಏನಾರ ಆಗ್ತದ ಬಾ ಅಂತೇಳಿ ಅವ್ನ ತಲೆಗೆ ಲಡಾಸಿ ಬಸವರಾಜ್ ಪಾಟೀಲ್ ಸೇಡಂ, ಡಾಕ್ಟರ್ ಶಾಂತಿವೀರ್ ಸುಂಕತ್ ಸಾಹೇಬರು, ಭೀಮಣ್ಣ ಖಂಡ್ರೆ ಅವರು, ಬಾಲ್ಕಿ ಚನ್ನಬಸವ ಪಟ್ಟದೇವರು ಮೊದಲಿನವರು ಎಲ್ಲರಿಗೆ ಭೇಟಿಯಾಗಿ ಬಂದ ಬಳಿಕ ಇಲ್ಲಿ ಬಸವ ಜಯಂತಿ ದಿವಸ ಉದ್ಘಾಟನೆ ಆಗಬೇಕು ಅಂದ್ರೆ ಎಲ್ಲ ಯುವಕ ಮಂಡಳಿ ಅವಾಗ ಹುಟ್ಟಿತು. ಯುವಕ ಮಂಡಳಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಕೆಲಸ. ಈಗ ಸಂಘ ಮಾಡಿದೀವಿ ನಾವು, ಯುವಕ ಸಂಘ ಮಾಡಿದೀವಿ. ಸಂಘದ ಹೆಸರ ಮೇಲೆ ಎಲ್ಲ ಆಯ್ತು. ಎಲ್ಲ ಮಾಡ್ಕೊತ ಹೋದಂಗೆ ಬರ್ತಾ ಇಲ್ಲಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಒಬ್ರು ನಮ್ಮಲ್ಲಿ ಗೊತ್ತಿರ್ಬೇಕು ನಮ್ಗೆ. ಫಸ್ಟ್ ಜಡ್ಪಿಗೆ ಆರ್ಚ್ ಬಂದ್ರಿ. ಈಗ ಮೂರನೇದವ್ರು ಏನ್ರಿ, ಮೂರನೇದವ್ನ ಮಿನಿಸ್ಟರ್ ಅದ ನೋಡಿ. ಅವ್ರು ಇಲ್ಲಿ ಜಡ್ಪಿ ಆಗಿ ಬಂದ ಬಳಿಕ ಅವ್ರಿಗೆಲ್ಲ ಇದು ಪರಿಚಯ ಮಾಡಿಕೊಟ್ಟೇವ್ ನಾವು. ಹಿಂಗದ ಈ ಊರು ಫುಲ್ ಡೆವಲಪ್ಮೆಂಟ್ ಕೊಟ್ಟರು. ಇದಕ್ಕೆಲ್ಲ ಕಾರಣ ಅವರೇ. ನಾವು ಮರಣವೇ ಮಹಾನವಮಿ ಕಾರ್ಯಕ್ರಮ ಮಾಡ್ತೀವಿ, ಖಂಡೆ ಪೂಜೆ ದಿವಸ, ಕಲ್ಯಾಣ ಕ್ರಾಂತಿ ದಿವಸ ಅಂತೇಳಿ ಮಾಡ್ತೀವಿ, ಹರಳೆಯ ಜಯಂತಿ ಅಂತ ಮಾಡ್ತೀವಿ. ಇನ್ನು ಇದ್ರ ಕೆಳಗೆ ಅಲ್ಲಿ 5 ಎಕರೆ ಜಮೀನು ನಿಮಿಷ ನೋಡ್ರಿ. ಮುಂದೆ ಏನೇ ಡೆವಲಪ್ ಮಾಡಲಿ, ವಿದ್ಯಾಸಂಸ್ಥೆಗಳು ಮಾಡ್ಬೋದು, ಕಲ್ಯಾಣ ಮಂಟಪ ಮಾಡ್ಬೋದು, ಅನುಭವ ಮಂಟಪ ಮಾಡ್ಬೋದು, ಏನೇ ಮಾಡ್ಬೋದು. 5 ಎಕರೆ ಜಮೀನು ಸಹಿತನು ಈ ಹರಳೆಯ ಶಿವಶರಣ ಹರಳಯ್ಯನವ್ರ ಹೆಸರಿನ ಮೇಲೆ 5 ಎಕರೆ ಜಮೀನು ಕೂಡ ಈಗ ಅದ. ಎಲ್ಲರದು ಪ್ರಯತ್ನ, ನಮ್ಮ ಒಬ್ಬರದಲ್ಲ. ಇಲ್ಲಿ ಬಂದು ಹೋದವ್ರು ಎಲ್ಲರೂ ಸಹಿತ ಏನ್ ಹೇಳ್ತಾರಪ್ಪ ಅಂದ್ರೆ ಇದು ಪ್ರಾಧಿಕಾರದ ಹೋಗ್ಬೇಕು, ಮುಂದೆ ಇನ್ನೂ ದೊಡ್ಡದಾಗ್ಬೋದು ಅಂತ ನಮ್ಮ ಮುಂದಿಷ್ಟ. ಇದು ಸಂಕ್ಷಿಪ್ತ ಹಿನ್ನೆಲೆ. ಓಕೆನಾ? ಆ ಪಾದುಕೆಗಳನ್ನ ನೋಡಿದ್ರೆ ಮೈ ಜೂಮ್ ಅನ್ನತ್ತೆ. ನಮ್ಗೆ ಒಂದ್ ಸಣ್ಣ ಗಾಯ ಆದ್ರ ತೊಡೆ ಚರ್ಮನ ಕಟ್ ಮಾಡಿಕೊಂಡು ಪಾದಕೆ ಮಾಡೋದು ಅಂದ್ರೆ ಏನ್ ಸಾಮಾನ್ಯ ಕೆಲಸ. ಬರ್ರಿ ಆ ಪಾದಕೆಗಳನ್ನ ನೋಡಿ ಕಣ್ ತುಂಬ್ಕೊಳ್ಳೋದು ಬರ್ರಿ ನಾವು. ಇಲ್ಲಿ ಚಿತ್ರಗಳದಾವ ನೋಡ್ರಿ. ಸೊ ಇದು ಅವರು ತೊಡೆ ಚರ್ಮನ ಕಟ್ ಮಾಡ್ಕೊಂಡು ಪಾದರಕ್ಷೆಗಳನ್ನ ಮಾಡಿಕೊಂಡು ಇಲ್ಲಿ ಬಸವಣ್ಣನವರು ಅದ್ರ ತಲೆ ಮೇಲೆ ಬದಗತಾರ, ವಾಪಸ್ ಬರ್ತಾರ. ಚಿತ್ರ ಇಲ್ಲೈತ್ ನೋಡ್ರಿ. ಇವರು ಹರಳೆಯನವರು ಶಿವಶರಣ ಹರಳೆಯನವರು ಪಾದಕ್ಕೆ ತಂದು ಕೊಟ್ರೆ ಅವರು ಮೆಟ್ಟದಿಲ್ಲ. ಬಸವಣ್ಣವರು ತಲೆ ಮೇಲೆ ಹೊತ್ಕೋತಾರ ಅದನ್ನ ತಮ್ಮ ಧರ್ಮ ಪತ್ನಿ ಸಮೇತ.
ಬಟ್ ಅದನ್ನ ಇವರು ಮಧುವರಸರವರು ಅದನ್ನ ಮೆಟ್ಟಿದಾಗ ಅವ್ರಿಗಾದಂತಹ ತೊಂದರೆಗಳು ಮತ್ತು ಅದಕ್ಕೆ ಏನೇನು ನಿವಾರಣಾ ಕ್ರಮ ಏನೇನು ಮಾಡಿದ್ರು ಅನ್ನೋದನ್ನ ಐತಿ. ಮತ್ತು ಆ ಪಾದುಕೆಗಳದಾವಲ್ರಿ ಇಲ್ಲದವನ್ರಿ ಇಷ್ಟೊಂದು ಜೋಪಾನ ಮಾಡಿಟ್ಟಾರಲ್ಲ, ಇಂಥ ಒಂದು ಅದ್ಭುತನ ನಾವು ಅದನ್ನು ನೋಡ್ಬೇಕಾಗಿರುತ್ತೆ. ಇವೇ ನೋಡ್ರಿ ಪಾದುಕೆಗಳು. ಯಾವ ಏನು ಸಿಗಲಿಲ್ಲ, ಯಾಕಂದ್ರೆ ಬೇರೆ ಫೋಟೋ ಯಾವುದಿಲ್ಲ, ಎಲ್ಲ ಒಂದೇ ಶರಣಂದು ಆಕಿ ಕಲ್ಯಾಣ ಒಂದು ಇವರಿಬ್ರು ಬಿಟ್ರೆ ಮತ್ತೆ ಯಾರು ಇರಲ್ಲ. ಇಲ್ಲದ ನೋಡ್ರಿ ಇವ ಹರಳಯ್ಯನವರು ತಯಾರಿಸಿದಂತ ತಮ್ಮ ತೊಡೆಯ ಚರ್ಮದಿಂದ ತಯಾರಿಸಿದಂತ ಪಾದುಕೆಗಳು. ಈಗಲೂ ಇವನ್ನ ನೋಡಿದ್ರೆ ನನಗೆ ಒಂಥರ ರೋಮಾಂಚನ ಅನಿಸ್ತೈತಿ. ಶರಣಾರ್ಥಿ. ನನ್ನ ಹೆಸರು ಬಸವರಾಜ ಅಂತಂದೇಳಿ. ನಾವು ದಿನನಿತ್ಯ ಇದು ಎದ್ದು ಬಂದು ಮೈ ಕಚ್ಚಿ ಕಸ ಹೊಡೆದು ನಾವು ದಿನನಿತ್ಯ ಮಾಡ್ತಕ್ಕಂಥ ಪೂಜೆಯನ್ನ ಇವತ್ತು ಹರಳಯ್ಯನವರು ದಿನನಿತ್ಯ ಬರ್ತಕ್ಕಂಥ ಭಕ್ತಾದಿಗಳು ಭಾಳಷ್ಟು ಜನ ಇದ್ದಾರೆ ಸರ್. ಈ ಕಡೆ ಬಿದಾರ್ ಆಗ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಮಾನವಿ ಇರ್ಬೋದು, ತಮಿಳ್ನಾಡು ಊಟಿಲಿಂದ ಬರ್ತದೆ ಸರ್. 4 ಬಸ್ ಬರ್ತಾ ಇರ್ತಾರೆ. ಆ 4 ಬಸ್ ಬಾಲ್ಕಿ, ಬಿದಾರ್ ಈ ಕಡೆ ಎಲ್ಲ ಅಷ್ಟು ಕಡೆ ಬರ್ತಾ ಇರ್ತಾರೆ. ಅವ್ರಿಗೆ ಬಂದಿರ್ತಂಥ ದರ್ಶನ ಮಾಡಿಸಿ ಅವ್ರಿಗೆ ನಾವು ಇದು ಮಾಡಿ ಕಳಿಸ್ತೀವಿ ಸರ್. ದಿನನಿತ್ಯ ಮಾಡ್ತೀವಿ ಸರ್. ಇದೇ ನಮ್ಮ ಮನೆ ತಂದ್ರೆ ನಾವು ಮಾಡ್ತೀವಿ ಸರ್. ನಾವು ಪರಂಪರೆ ಹಿಡಿದು ನಮ್ಮ ತಲಾಂತರ ಅಂತಂದ್ರೆ ಇದು 14ನೇ ತಲೆ ನಮ್ಮದು. ಈಗ 14ನೇ ತಲೆ. ಈಗ ಮುಂದೆ ನನ್ನ ಮಗನ ಮತ್ತೆ 15ನೇ ತಲೆ ಹೋಗ್ತದ್ರಿ. ಯಾಕಂದ್ರೆ 12ನೇ ಶತಮಾನದ ಕ್ರಾಂತಿ ಆಗಿದೆ. 12ನೇ ಶತಮಾನದ ಕ್ರಾಂತಿ ಆಗಿದಪ್ಪ ಅಂತಂದ್ರೆ ಇವತ್ತಿಗೆ 14ನೇ ತಲೆ ಐತ್ರಿ. ಈಗ ನಮ್ದು ಅಂದ್ರೆ 900 ವರ್ಷ ಆಯ್ತು ಸರಿ. ಇನ್ನೊಂದು 100 ಆದ್ರೆ ಮುಗಿದೈತ್ರಿ. 10ನೇ ಶತಮಾನ ಮುಗಿತದ್ರಿ. ಹಿಂಗೆ ಮಾಡ್ಬೋದು, ಪೂಜೆ ಮಾಡ್ಕೊತ ಹೊಂಟಿವ್ರಿ. ದವನ ಹುಣ್ಣಿಮೆ ಅಂತೇಳಿ ಬರುತ್ತಲ್ಲ ಸರ್. ನಾಳೆ ಯುಗಾದಿ ಆದ್ಮೇಲೆ ದವನ ಹುಣ್ಣಿಮೆ. ಆ ದವನ ಹುಣ್ಣಿಮೆ ಅಂದ್ರೆ ಹರಳಯ್ಯನವ್ರು ಹುಟ್ಟಿದ ದಿನ ರೀ. ಅದು ಅವತ್ತಿನ ದಿನ. ಅದು ಆ ಹನುಮಂತ ಜಯಂತಿ ದಿನನೇ ಇವ್ರು ಹರಳಯ್ಯನವ್ರು ಜನಿಸಿದ ದಿನ ಅದ. ಇನ್ನು ಮರಣಯೋ ಮಾನವಿ ಅಂತೇಳಿ ಅದು ದಸರಿಗೆ ಇರ್ತದೆ ಸರ್. ಖಂಡ ಪೂಜೆ ದಿನ ಇರ್ತದೆ. ಇನ್ನೊಂದು ಕಾರ್ಯಕ್ರಮ 3ನೇದು ಸರ್. ಒಂದು ವರ್ಷದಲ್ಲಿ ಒಟ್ಟು ಟೋಟಲ್ ಇಲ್ಲಿ 3 ಕಾರ್ಯಕ್ರಮ ಅಂದ್ರೆ ತೊಟ್ಲು ಕಾರ್ಯಕ್ರಮ ಸರ್. ಬಸವ ಜಯಂತಿಗೆ ಆಗ್ತದೆ ಸರ್. ತೊಟ್ಲು ಇಲ್ಲ ಸರ್ ಈ ಕಡೆ ಅದ. ಅಂದ್ರೆ ಸಣ್ಣದದ ಇನ್ನ. ಅದಕ್ಕಿನ್ನ ಸ್ವಲ್ಪ ಪ್ರಚುರವಾಗಿ ಬೆಳೀತದನಂತ ನೋಡಿದ್ರೆ, ಯಾಕೆ ಇನ್ನ ಬೆಳೀತಾ ಇಲ್ಲ. ಅದಕ್ಕೆ ಮತ್ತೊಬ್ರು ಯಾರು ದಾತಗಳು ಹುಟ್ಟುತ್ತಾರನ್ನೋ ದೊಡ್ಡ ತೊಟ್ಲು ಬರುತ್ತಾನಂತ ನೋಡ್ತಾ ಇದ್ದೆ. ಮುಂದೆ ಈ ಕಟ್ಟಿಗೆದು ಹೋಗಿ ಮುಂದೆ ಬೆಳಿದ ಏನಾರು ಬರುತ್ತಾನಂತ ಆಸೆ ಇಟ್ಕೊಂಡು ಕುಂತಿದ್ದೀವಿ. ಕೆಲಸ ಅಂತ ಇಷ್ಟು ಪ್ರಾರಂಭವಾಗಿ ನಡೆದ ಸರ್. ಹೌದು. ನಾವು ಶರಣಾರ್ಥಿ. ಈ ಬೀಜನಹಳ್ಳಿ ಒಳಗಡೆ ಒಂದು ಮಾಳಿಗೆ, ಹಳೆ ಪುರಾತನ ಮಾಳಿಗೆ ವ್ಯವಸ್ಥೆ ಹೆಂಗಿತ್ತು ಅಂತ ತೋರಿಸ್ತೀನಿ ತಡ್ರಿ. ಮಾಳಿಗೆಗೆ ಟೈಲ್ಸ್ ಹಾಕ್ಯಾರಿ ಅವ್ರಿ. ಕಲ್ಲು ಹಾಕಿ ಮಾಳಿಗೆ ವ್ಯವಸ್ಥೆ ಮಾಡ್ಕೊಂಡು, ಹಂಚಲ್ಲ, ಮಡಗಿ ಮಳಿ ಅಲ್ಲ, ಕಾಂಕ್ರೀಟ್ ಅಲ್ಲ, ಟೈಲ್ಸ್ ಹಾಕ್ಯಾರಿ ಸರ್. ಇದು ಗವಿಸಿದ್ದೇಶ್ವರ ದೇವಾಲಯ ಹೇಳಿನಲ್ಲ. ಇದೇ ಸಿದ್ದಪ್ಪನ ಸಮಾಧಿನೇ ಇರಬಹುದು. ಅಲ್ಲಿ ಮಡಿಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಪಾಲ್ಕಿ ಬಂದು ಇವರೇ ಮೇನ್. ಇವರೇ ಸಿದ್ದಪ್ಪ. ಓ, ಭಾಳ ಹಳೇದು. ಈಗ ನೀವು ಜೀರ್ಣೋದ್ಧಾರ ಮಾಡಕತ್ತೀರಿ ಇದನ್ನ. ಪುರಾತನವಾದಂಥದ್ದು ಇಲ್ಲಿದೆ. ಇಲ್ಲೊಂದು ಗುಹೆ ಐತಂತ. ಬರ್ರಿ ಇಲ್ಲಿ ನೋಡಕ್ಕೆ. ಹೌದು, ಇಲ್ಲ ಐತೆ ನೋಡ್ರಿ. ಹೋಗ್ಲೇನು ಸರ್ ಒಳಗೆ? ನಿಧಾನ ಹೋಗ್ಲೇನ್ರಿ ಒಳಗೆ? ಇಷ್ಟ ಬಾಗಲ್ದಾಗ ಬರ್ರಿ ಹೊಂಟಿವಿ. ಗವಿ ಐತಿಲ್ರಿ. ಸೊ ಹಿಂಗೆ ಬಂದು ಇದ್ರೊಳಗಡೆ ನೋಡ್ಬೇಕು. ಲಿಂಗ, ಗಂಟೆ. ಗವಿ ಒಳಗಡೆ ಇರ್ತಕ್ಕಂಥದ್ದು ಲಿಂಗ. ಕಲ್ಯಾಣ ಕ್ರಾಂತಿ ಆದಾಗ ಇಲ್ಲಿಂದ ಶಿವಶರಣರು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾರ. ಅದ್ರ ಜೊತೆಗೆ ಈ ಪಾದುಕೆಗಳನ್ನು ಇಲ್ಲಿಗೆ ಮೊಟ್ಟ ಮೊದಲು ತಂದಂಥ ಸ್ಥಳಕ್ಕೆ ನಾವೀಗ ಹೊಂಟೀವಿ. ಸಿದ್ದಣ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಹೇಳ್ತಾರೆ. ಇದಕ್ಕೆ ಮಡಿಬಸವೇಶ್ವರ ಅಂತ ಕರೀತಾರೆ ಸರ್. ಮಡಿಬಸವೇಶ್ವರ ದೇವಾಲಯ. ಹಾಂ ಸರ್. ನಾವು ನೋಡಬೇಕಾದ್ರೆ ಇಲ್ಲಿ ಮಡಿ ಅಂತೇಳಿ
ಹುಣ್ಣೆ ಅಮಾವಾಸ್ಯೆಗೆ ಜನ ಬರ್ತಿದ್ರಲ್ಲ ಹಾ ಅವ್ರಿಗೆ ಇಲ್ಲಿ ಮಡಿ ಅಂತೇಳಿ ಇಲ್ಲಿ ಕಾಗಿಣ ನದಿ ಇಲ್ಲಿ ಮಡಿ ಅಂತ ಮಡಿ ಹಾ ಮಡಿನಿಂದ ಬಂದು ದರ್ಶನ ಮಾಡ್ಬೇಕು. ಹಾ 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 ಆ ನಮ್ಮನ್ನ ಮಾಡ್ಕೊತ ಬಂದು ದೇವಸ್ಥಾನ ಇದೆ. ದೇವಸ್ಥಾನ. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಕಲ್ಯಾಣದಿಂದ ಕ್ರಾಂತಿ ಆಗಿರ್ತಕ್ಕಂಥ ಸ್ಥಳದಿಂದ ಹರಳಯ್ಯನವರ ಪಾದರಕ್ಷೆಗಳು ಇಲ್ಲಿ ಯಾರೋ ಒಬ್ರು ಶರಣರು ತಗೊಂಡು ಬಂದು ಇಲ್ಲಿ ಈ ಮನೆತನದವರ ಸ್ವಲ್ಪ ಮನೆತನದವರ ಸಿದ್ದಪ್ಪ ಅವ್ರು ಇಲ್ಲಿ ಗಳೆ ಹೊಡಿತಿದ್ರು. ಇಲ್ಲಿ ಗಳೆ ಹೊಡೆ ಟೈಮ್ನಾಗ ಅವರು ಈ ಕಾಗಿಣ ನದಿ ದಂಡಿ ಮ್ಯಾಗೆ ದಾಟಿ ಬಂದು ಇಲ್ಲಿ ಈ ಜಾಗದಾಗ ಇಬ್ಬರು ಕೂತು ಮಾತಾಡ್ಕೊಂಡು ಈ ಸಿದ್ದಪ್ಪಗೆ ಪಾದಕಿಗಳು ಕೊಟ್ಟು, ನೋಡಪ್ಪ ನಿನ್ನ ಮನೆಯಲ್ಲಿ ಜೋಪಾನಾಗಿರ್ಲಿ, ಮುಂದೊಂದು ಕಾಲ ಬಂದಾಗ ಯಾರೇ ಒಯ್ತೀವಿ ಅಂದರೂ ಕೊಡಪ್ಲೇ ಇಲ್ಲ, ಒಯ್ತೀವಿ ಅಂದರೂ ಕೂಡ ಕಾಲ ಮೆಟ್ಟು ಒಯ್ಬೇಕು, ಅಂಥವ್ರು ಬಂದ್ರೆ ಕೊಡ್ಬೇಕಿಲ್ಲ, ಸುಮ್ಮನೆ ಯಾರನ್ನ ಬರ್ತಾರೆ ಕೊಡಬಾರ್ದು ಅಂತ ಹೇಳಿ ಆ ಪಾದಕಿಗಳು ಕೊಟ್ಟು ಹೋದ್ರು. ಇಲ್ಲಿ ಅವರಿಬ್ಬರು ಕೂತು ಮಾತಾಡಿ ಜಾಗದೊಳಗೆ ಇರ್ತಕ್ಕಂಥದ್ದೇ ಮುಡಿಬಸವೇಶ್ವರ ದೇವಾಲಯ. ಇದೇ ದೇವಸ್ಥಾನ. ದೀಪಸ್ತಂಭ ಅಲ್ರಿ ಇದು ನೋಡ್ರಿ, ಕಲ್ಲಿನ ದೀಪಸ್ತಂಭ ಹೆಂಗೈತಿ. ಅರ್ಚಕರು ಇಲ್ಲ ಅನಿಸ್ತೈತಿ. ಓ ಎಷ್ಟು ಚಿಕ್ಕ ಬಾಗಿಲು ಸರ್ ಇದು. ಇಲ್ಲೇನೇನು ಕಾರ್ಯಕ್ರಮಗಳನ್ನ ಮಾಡ್ತೀರಿ? ಪ್ರತಿ ವರ್ಷ ನಾವು ಅಂದೇವಲ್ಲ ಮಡಿ ಕಾಂಡ್ ಆಗ್ತಂತಂದೇವು ನೋಡ್ರಿ, ಮಡಿ ಬಸವೇಶ್ವರ ಕಾಂಡ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಊರಲ್ಲಿ ಎಲ್ಲರೂ ನಾವು ಅದಕ್ಕೆ ಚಂದಪಟ್ಟಿ ಮಾಡ್ಕೊಂಡು ಅಲ್ಲಿ ಊರಲ್ಲಿ ಪೂರಾ ಹೊರಗಿನವರು ಬರ್ತಾರೆ. ಅವತ್ತಿನ ದಿವಸ ಬಂದು ಪ್ರಸಾದ ಎಲ್ಲ ಮಾಡ್ಕೊಂಡು ಸೋಮವಾರ ಉಗಾದಿಯ ಸೋಮವಾರ ದಿವಸ ನಾವು ಕಾಂಡ್ ಅಂತ ಮಾಡ್ತೀವಿ. ಮಂಗಳವಾರ ದಿವಸ ಆ ಊರಿನಿಂದ ಪಲ್ಲಕ್ಕಿ ಬರ್ತದೆ. ಇಲ್ಲಿ ಪಲ್ಲಕ್ಕಿ ಬಂದು ಊರಲ್ಲಿ ಮತ್ತ ಗವಿಸಿದ್ದೇಶ್ವರ ಬಳಿ ಹೋಗಿ ಮತ್ತೆ ಹರಳಯ್ಯನ ಬಳಿ ಹೋಗಿ ಮತ್ತೆ ಮಠಕ್ಕೆ ಹೋಗಿ ಸಮಾಪ್ತ ಆಗ್ತದೆ. ಇಲ್ಲಿ ನಡೀತಕ್ಕಂಥ ಪ್ರತಿ ಅಮಾವಾಸ್ಯೆ ರೀ, ಇಲ್ಲಿ ಪ್ರತಿ ಅಮಾವಾಸ್ಯೆ ದಾಸೋಹ ನಡೀತದೆ ಇಲ್ಲಿ. ನಿಮಗೆ ಎಷ್ಟು ಜನಕ್ಕ ಈ ತರ ನೀರು ಹೊಡೆದು ನೀರನ್ನ ಕುಡಿದಿರೋ ಅಭ್ಯಾಸ ಐತಿ? ಇದು ನೋಡ್ರಿ ಮಡಿ ಬಸವೇಶ್ವರ ದೇವಸ್ಥಾನ. ಇದು ಉದ್ಭವ ಆಗಿದ್ದು, ಇದು ಕೆತ್ತಿರೋದಲ್ಲ. ಇದು ಏನು ಸಿದ್ದಪ್ಪ ಅವ್ರೇನು ಪಾದಕಿಗಳು ಇಲ್ಲಿ ತಗೊಂಡು ಅಲ್ಲಿ ಅವ್ರ ಮನೆ ಹೋದ ಬಳಿಕ ಇಲ್ಲಿ ಮಡಿಬಸವೇಶ್ವರ ದೇವಾಲಯ ಅಂತ ಹೇಳಿ ತಯಾರಾಯಿತು. ಕಾರಣ ಅಂದ್ರೆ ಇಲ್ಲಿ ಒಂದು ಏನೋ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಅನ್ಬೇಕಾಗಿತ್ತಪ್ಪ ಅಂದ್ರೆ, ನಾವು ಬಹಳಷ್ಟು ಬಸವೇಶ್ವರ ದೇವಸ್ಥಾನಗಳು ನೋಡಿದ್ದೀವಿ, ಅದ್ರ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಬಸವೇಶ್ವರ ಮೂರ್ತಿಗಳೇ ಬಹಳಷ್ಟು ಕಡೆ ನಾವು. ಇಲ್ಲಿ ನಮ್ಮಲ್ಲಿ ಮಡಿಬಸವೇಶ್ವರ ದೇವಾಲಯ ಅಂದ್ರೆ ಉದ್ಭವ ಬಸವಣ್ಣ ಏನು ಒಂದು ಉಳಿ ಹತ್ತಿರ ಕೆತ್ತಿಲ್ಲ. ಅಂದ್ರೆ ಇದು ಪಾದಕ್ಕೆ ಸ್ವೀಕಾರ ಆದ್ಮೇಲೆ ಆಗಿರುವಂತದ್ದು, ಅವ್ರು ಬಂದು ಕೂತು ಎದ್ದ ಮೇಲೆ ಆಗಿರೋದು. ತಮ್ಮ ಹೆಸರು ಸರ? ಮಲ್ಲಯ್ಯ ಸ್ವಾಮಿ. ನಾವು ಪೇಲೆ ಬಸವಣ್ಣಪ್ಪ ಮಾಡೋ ಮುತ್ತೆ ಇದ್ದ, ಆ ಮುತ್ತೆ ತೀರ್ಕೊಂಡ್ಬೇಕು ಯಾವಾಗ ನ್ಯಾಯ ಮಾಡ್ಕೊತ ಬಂದೆವು. ಅವ್ನಿಗೆ ಕಣ್ಣು ಹೋಗಿವು ಬಂದು ಕುಂತಿದ್ ನಾವು ಇಲ್ಲಿ. ದೇವ್ರ ಕಣ್ಣು ಕೊಟ್ಟು ನನಗೆ ಯಪ್ಪ ನೀವು ಸಹಾಯತನ ಸೇವೆ ಮಾಡ್ತೀನಿ ಅಂತ ಮಾಡ್ಲಾ ಅಂತಿದ್ರು. ಅವ್ನು ಬಿಟ್ಟು ಹೋದ್ನಾಕ ಈಗ ನಾವೇ ಮಾಡ್ಲಾ ಏನ ದಿನ ಏನೇನು ಪೂಜೆಗಳನ್ನ ಮಾಡ್ತೀವಿ? ದಿನ ಪೂಜೆ ಮಾಡ್ತೀವಿ. ಏನೇನು ಪೂಜೆ ಮಾಡ್ತೀವಿ? ಪೂಜೆ ರೀ ಇವತ್ತಿ ಕುಂಕುಮ ಆಯ್ತು, ಹೂವ ಆಯ್ತು, ಮಂಗಳಾರತಿ ಎಲ್ಲ ಮಾಡ್ತೀವಿ, ಕರ್ಪೂರ ಆರತಿ ಎಲ್ಲ ಮಾಡ್ತೀವಿ. ಇನ್ನೊಂದೇನಂದ್ರೆ ಇವ್ರಕ್ಕಿಂತ ಬಂದು ಇವ್ರ ತಾತ ಮುತ್ತಾತ ಹಿಡ್ಕೊಂಡು ಪೂಜೆ ಮಾಡ್ಕೊತ ಬಂದದ್ದು ಇವ್ರೆ. ಏನಪ್ಪಾ ಅಂದ್ರೆ ಉಗಾದಿ ಆದ ಯಾವ ಸೋಮವಾರ ಬರ್ರಿ ಕಾಣ ಮಾಡ್ತೀವಿ. ಅಲ್ಲಿ ನಮ್ಮ ಮನೆ ಒಂದು ಬಸವಣ್ಣ ಇಲ್ಲಿ ಹುಡುಗಿ ಬರ್ತಾನ, ಪಾಲ್ಕಿ ಬರ್ತಾನ. ಇಷ್ಟ ಐತ್ ನೋಡ್ರಿ ಮಡಿ ಬಸವೇಶ್ವರ ಅವರ ಆಚರಣೆ, ಸಂಪ್ರದಾಯ, ಶಾಸ್ತ್ರಗಳು. ನಮ್ಗೆ ಫೈನಲ್ ಆಗಿ ಹೇಳೋದೇನು ಅಂದರೆ, ಇಷ್ಟೆಲ್ಲ ಯಾತ್ರಾ ಸ್ಥಳ ಇದ್ರೂ ಕೂಡ ಇನ್ನೂ ಡೆವಲಪ್ ಆಗಬೇಕು. ಇವೇನು ನಾನು ಮಡಿಬಸವೇಶ್ವರ ದೇವಾಲಯ, ಹರಳಯ್ಯನವರ ಅನುಭವ ಮಂಟಪ ಮತ್ತು ಗವಿಸಿದ್ದೇಶ್ವರ ದೇವಾಲಯ, ಕಾರ್ತಿಕೇಶ್ವರ ಶಿವಾಚಾರ್ಯರವರ ಮಹಾಮಠ, ಇವು 4 ಸ್ಥಳಗಳು ಪ್ರಾಧಿಕಾರದ ಹೋಗ್ತಕ್ಕಂಥ ಪ್ರಯತ್ನ ಆಗಬೇಕು. ಇದು ನಮ್ಮ ದೊಡ್ಡ ಆಶಯ. ಈಗ ಇಲ್ಲಿ ಇವರು ಪೂಜಾರಿಗಳು ಅಂತ ಮಾಡ್ತಾರೆ ಸ್ವಾಮಿಗಳು, ಇವರಿಗೆ ಸರ್ಕಾರದಿಂದ ಏನೂ ಸವಲತ್ತಿಲ್ಲ, ಸರ್ಕಾರದಿಂದ ಇಲ್ಲ. ಇವರೇನೋ ನಾವು ಊರನ್ನೂರು ಏನು ಸ್ವಲ್ಪ ಕೊಡ್ತೀವಿ ಏನೋ, ಯಾರು ಭಕ್ತರೇನೋ ಇಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಇಟ್ಟಿದ್ದೇ ಸರಿ. ಅವ್ರಿಗೆ ಪ್ರತಿನಿತ್ಯ ಪಾಪ ಅವನು ಸೇವೆ ಹಾಗೆ ಮಾಡ್ತಾನೆ, ಇವ್ರ ಸೇವನು ಹಾಗೆ ಅದು. ಇವ್ರಿಗೆ ಸರ್ಕಾರ ಕಡೆಯಿಂದ ಪಗಾರ ಆಗಂಗೆ ಆಯ್ತಪ್ಪ ಅಂತಂದರೆ ನಾವು ಶರಣಾರ್ಥಿಗಳನ್ನು ಸರ್ಕಾರಕ್ಕೂ ಸಲ್ಲಿಸ್ತೀವಿ. ನೀವು ಯೂಟ್ಯೂಬೇ ನೀವು ಮಾಡ್ಕೊಂಡು ಬಂದಿರಲ್ಲ, ನಿಮಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಟು ಬಿ ಫ್ರ್ಯಾಂಕ್ ವಿತ್ ಯು, ಸಿದ್ದಣ್ಣ ಸರ್ ಏನು ಹೇಳಿದ್ರು ಅದೆಲ್ಲನೂ ಸತ್ಯ. ಅದರ ಮೇಲಾಗಿ ಗ್ರಾಮಸ್ಥರು
ಸ್ಥಳೀಯ ಯುವಕರು ಇಂತಹ ಒಂದು ಕೆಲಸಕ್ಕೆ ಕೈ ಜೋಡಿಸ್ಬೇಕು ಮತ್ತು ಅವರು ಮುಂದಾಗಬೇಕು. ಸಿದ್ದಣ್ಣ ಸರ್ಗೆ 71 ವರ್ಷ, ಇನ್ನು ಎಷ್ಟು ದಿನ ಓಡಾಡಕ್ಕೆ ಸಾಧ್ಯ? ಮಾನವ ಸಹಜ ಅದು, ತಿಳ್ಕೊಳ್ಳಿ. ನಾನು ಏನೋ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂತಲ್ಲ, ಮನುಷ್ಯನಿಗೆ ವಯಸ್ಸಾದಂಗೆ ತ್ರಾಣ ಕಡಿಮೆ ಆಗ್ತಾ ಬರ್ತದೆ. ಸೊ ಈ ಸಾಮಾಜಿಕ ಕಾರ್ಯಗಳದಾವಲ್ರಿ, ಇವು ತನು ಮನ ಧನದನ್ನ ಅವಲಂಬನೆ ಆಗಿರ್ತಕ್ಕಂತಹ ಕಾರ್ಯಗಳು. ಸೊ ಅದಕ್ಕೆ ಇಂಥ ಒಂದು ಐತಿಹಾಸಿಕ ಸ್ಥಳ ಐತಿ, ಇದು ಮುಂದಿನ ಪೀಳಿಗೆಗೆ ಉಳ್ಕೊಂಡು ಮತ್ತು ಇನ್ನಷ್ಟು ಪ್ರಚಾರ ಮತ್ತು ವಿಸ್ತಾರವನ್ನು ಪಡಿಬೇಕು ಅಂತಂದ್ರೆ ಸ್ಥಳೀಯ ಯುವಕರು ಮನಸ್ಸು ಮಾಡಬೇಕು ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಸಕಲ ಬೀಜನಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಜೈ ಕರ್ನಾಟಕ, ಜೈ ಶಿವಶರಣ ಹಳೆಯ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.